ಸುರಪುರ ಜನರಿಗೆ ನೀರಿನ ಬಿಲ್ ಶಾಕ್. ನಗರಸಭೆ ಅಧಿಕಾರಿಗಳಿಂದ ಡಬಲ್ ಹಣ ವಸೂಲಿ. ಸುರಪುರದಲ್ಲಿ ಮಾಜಿ ಶಾಸಕ ರಾಜುಗೌಡ ಆರೋಪ. ಜನರ ಮೇಲೆ ಶಾಸಕರು ಅಧಿಕಾರಿಗಳು ಹೊರೆ ಹಾಕ್ತಿದ್ದಾರೆಂದು ಅಸಮಾಧಾನ. ಮನೆ ಮನೆಗೆ ಬರುವ ಶುದ್ಧ ಕುಡಿಯುವ ನೀರಿನ ಮೇಲೆ ದರ ಏರಿಕೆ ಬರೆ. ಮಾಜಿ ಸಚಿವ ರಾಜುಗೌಡ ನಗರಸಭೆ ನಿಲುವಿನ ಬಗ್ಗೆ ಹೇಳಿದ್ದಾದ್ರೂ ಏನು? ಬಡ ಜನರ ಮೇಲೆ ಹೊರೆ ಹಾಕಬಾರದೆಂದು ಮಾಜಿ ಸಚಿವ ರಾಜುಗೌಡ ಆಗ್ರಹ. ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಜನರ ಮೇಲೆ ಹೊರೆ ಏರ್ತಿರುವ ಬಗ್ಗೆ ವಿಶೇಷವಾಗಿ ಮಾತಾಡಲಿ ಇವತ್ತು ನಿಮ್ಮ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ಯಾಕಂದರೆ ಈಗಾಗಲೇ ನಾನು ನಿಗಮದ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಯೋಜನೆ ನಿಗಮ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರಕ್ಕೆ ವಿಶೇಷವಾದಂಥ ಕಾಳಜಿ ವಹಿಸಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದೆ. ಈಗಾಗಲೇ 19 ತಿಂಗಳಾಯಿತು, ಎಲ್ಲರೂ ಸತತವಾಗಿ ನೀರು ಕುಡಿತಿದ್ದಾರೆ, ತಮ್ಮ ಗಮನಕ್ಕೂ ಎಲ್ಲರಿಗೂ ಇದೆ. ನಾನು ಮಾಡುವಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟೀಕರಣವಾಗಿ ಜನರಿಗೆ ಮಾಹಿತಿ ಕೊಟ್ಟಿದೆ. ಯಾಕಂದರೆ ಜನರು ಭಾಳಷ್ಟು ಚಿಂತೆ ಮಾಡ್ತಿದ್ರು. ಏನಪ್ಪ, ಒಂದು ಬಿಸ್ಲರಿ ಬಾಟ್ಲು ಮಿನಿಮಮ್ ನಾವು ತೊಗೊಳ್ಬೇಕಾದ್ರೆ 15 ರೂಪಾಯಿ ಮಿನಿಮಮ್ ರೇಟ್ ಇದೆ. ಇದು ಮಿನರಲ್ ವಾಟರ್ ಕುಡಿಸ್ತೀನಿ ಅಂತಾರೆ ರಾಜುಗೌಡರು. ಈ ಮಿನರಲ್ ವಾಟರ್ ಕುಡಿಸಿದ್ರಂತಂದ್ರೆ ನಮಗೆ ಸಾವಿರಾರು ರೂಪಾಯಿ ಇದ್ರದ್ದು ಬಿಲ್ ಬರ್ಬೋದು ಅಂತ ಬಹಳಷ್ಟು ಜನರ ಯೋಚನೆ ಇತ್ತು. ನಾನು ಅವರಿಗೆ ಕ್ಲಾರಿಫೈ ಮಾಡಿದೆ, ಇಲ್ಲ, 1 ಲೀಟ್ರಿಂದ ನೀವು 8,000 ಲೀಟ್ರ್ವರೆಗೆ ಯಾರು ನೀರು ಬಳಕೆ ಮಾಡ್ತಾರೆ ಅವರಿಗೆ 7 ರೂಪಾಯಿ ಪ್ರತಿ 1000 ಲೀಟ್ರಿಗೆ ನಾನು ಹೇಳ್ತಿರೋದು. ಪ್ರತಿ 1000 ಲೀಟ್ರಿಗೆ 7 ರೂಪಾಯಿ ಅಂದರೆ 8,000 ಲೀಟ್ರ್ ನೀವು ನೀರು ಖರ್ಚು ಮಾಡಿದಾಗ ನಿಮಗೆ ಬರೋದು ಪ್ರತಿ ತಿಂಗಳ 56 ರೂಪಾಯಿ. 8ರಿಂದ 15,000ವರೆಗೆ ಯಾರು ಹೆಚ್ಚು ನೀರು ಬಳಕೆ ಮಾಡ್ತಾರೆ ಅವರಿಗೆ 7,000 ಲೀಟರ್ ಏನು ಎಕ್ಸ್ಟ್ರಾ ಯೂಸ್ ಮಾಡ್ತಾರಲ್ಲ ಅವರಿಗೆ ಪ್ರತಿ 7,000 ಅಂದ್ರೆ 1000 ಲೀಟರ್ಗೆ 9 ರೂಪಾಯಿ ಅಂದ್ರೆ 56 ರೂಪಾಯಿ ಅದನ್ನು ಬಿಡ್ತಾರೆ. ನೀವು 15,000ವರೆಗೆ ಮಾಡಿದಿರಪ್ಪ ಅಂತಂದ್ರೆ ನೀರು ಬಳಕೆ ಮಾಡಿದ್ರಿ ಅಂದ್ರೆ ನಿಮ್ಗೆ 112 ರೂಪಾಯಿ ಚಾರ್ಜ್ ಬೀಳ್ತದೆ. 15,000ರಿಂದ 25,000ವರೆಗೆ ನೀವು ನೀರು ಹೆಚ್ಚಿಗೆ ಬಳಕೆ ಮಾಡಿದ್ರಪ್ಪ ಅಂತಂದ್ರೆ ಪ್ರತಿ 1000 ಲೀಟರ್ಗೆ 11 ರೂಪಾಯಿ ಬೀಳ್ತದೆ, ಅಂದ್ರೆ 110 ರೂಪಾಯಿ ಬೀಳ್ತದೆ. ಮತ್ತು 25,000ಕ್ಕಿಂತ ಹೆಚ್ಚು ಯಾರೇ ಇದು ಮಾಡಿದ್ರೆ ಅವರಿಗೆ 13 ರೂಪಾಯಿ ಪ್ರತಿ 1000 ಲೀಟರ್ ಬೀಳ್ತದೆ. ಇದು ಅವತ್ತು ಇದು ಮಾಡಿದ್ವಿ. ಅದೇ ತರ ನೋಟಿಫಿಕೇಶನ್ ಇದೆ, ಯಾವ್ಯಾವ ತರ ಏನ್ ಮಾಡ್ಬೇಕನ್ನೋದಿದೆ ಎಲ್ಲವೂ ಇದೆ. ಆದ್ರೆ ಮೊನ್ನೆ ಏಕಾಏಕಿ ನಗರಸಭೆಯಲ್ಲಿ ಶಾಸಕರ ನೇತೃತ್ವದಲ್ಲಿ ಸಭೆ ಕರೆದು ರೇಟ್ ಫಿಕ್ಸ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ರ್ಯಾಂಡಮ್ ಆಗಿ ಎಲ್ಲಾ ಮನೆಗಳಿಗೆ 120 ಅಥವಾ 120 ರೂಪಾಯಿ. ಯಾಕೆ 120 ರೂಪಾಯಿ ಯಾಕೆ ಹಾಕ್ತಿದ್ರಿ? ನೀವು ನೋಡ್ರಿ, ಅದಕ್ಕೆ 120 120 ರೂಪೀಸ್ ನೀವು ಫಿಕ್ಸ್ ಮಾಡಕ್ಕೆ ಬರಂಗಿಲ್ರಿ. ಫಿಕ್ಸ್ ಮಾಡ್ಬೇಕಾದ್ರೆ ನೀವು 56 ರೂಪಾಯಿ ಫಿಕ್ಸ್ ಮಾಡಬೇಕು ಪ್ರತಿ ಮಂತ್ 56 ರೂಪಾಯಿ ಫಿಕ್ಸ್ ಮಾಡ್ಬೇಕು ನೀವು. ಅವ್ರು ನೀರು ಬಳಸಿದ್ರೆ ಅಂದ್ರೆ ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ. 1000 ಮಿನಿಮಮ್ 1 ಲೀಟರ್ ಇಂದ 8,000 ಲೀಟರ್ ವರೆಗೆ ನೀವು ಖರ್ಚು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 56 ರೂಪಾಯಿ ಬರುತ್ತೆ. ಹೆಚ್ಚಿಗೆ ಬಳಸಿದ ಮೇಲೆ ಆ 1,000 ಲೀಟರ್ಗೆ 9 ರೂಪಾಯಿ, ಹೆಚ್ಚು ಬೆಳೆಸಿದ್ರೆ ಈ ತರ ಬರ್ತದೆ. ಅವೆಲ್ಲ ಇವ್ರು ಬಿಡ್ತಾರೆ. ಇವ್ರು ಒಮ್ಮೆಲೆ 120 ಯಾರು ಹಾಕಿದ ಮೇಲೆ 120 ರೂಪಾಯಿ ಮಾಡ್ತಾರೆ. ನೀವು ನಗರಸಭೆ ನಡೆಸಂತ ಕಾಲದಲ್ಲಿ ಕುಡಿಯ ನೀರು ಕೊಂಡಾರ್ದಾನು 120 ರೂಪಾಯಿ, 2 ದಿನ ಬಿಟ್ಟರು 120 ರೂಪಾಯಿ ಫಿಕ್ಸ್ ಮಾಡಿದ್ರೆ. ಆದ್ರೆ ರಾಜುಗೌಡರ ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗಬಾರ್ದಂತ ಬಹಳ ಕಷ್ಟಪಟ್ಟು ಇದು ನನ್ನ ಕನಸಿನ ಯೋಜನೆ. ಇದೇನು ಯೋಜನೆ ಅದಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲಿ ಇರಲಾರ್ದಂತ ಯೋಜನೆ ಇಲ್ಲಿದೆ. ಬೆಂಗಳೂರ ಕುಡಿಯೋ ನೀರಿನ ಸಮಸ್ಯೆ ಆಯ್ತು, ಸುರ್ಪುರದಾಗ ವರ್ಷ ಏನು ಸಮಸ್ಯೆ ಆಯ್ತಾ? ಇಷ್ಟೊಂದು ಪ್ಲಾನಿಂಗ್ ಮೇಲೆ, ಇಷ್ಟೊಂದು ಒಳ್ಳೆ ಇದ್ರ ಮೇಲೆ ನಾನು ಕುಡಿಯೋ ನೀರಿನ ವ್ಯವಸ್ಥೆ ಇದ್ರ ಬಗ್ಗೆ ಬಹಳಷ್ಟು ವಿಚಾರ ಮಾಡಿ ಬಹಳ ಅಧ್ಯಯನ ಮಾಡಿ ಇದನ್ನು ಮಾಡಿದ್ದೇನೆ. ಸುಮ್ಮನೆ ಯಾಕೆ ರೇಟ್ ಹೆಚ್ಚಿಗೆ ಮಾಡ್ತೀರಿ? ಅದ್ರ ನಿಮ್ಮ ಉದ್ದೇಶ ಏನು? ರೇಟ್ ಹೆಚ್ಚಿಗೆ ಮಾಡಿದ್ರೆ ರಾಜಗೌಡರಿಗೆ ಬರ್ತದೆ ಅಂತ ಹೇಳಿದ್ರೆ ಅವ್ರ ಕಾಲದಾಗ ಆಗ್ಯದ ಅಂತ. ನಾನು ನಿಮ್ಗೆ ಸ್ಪಷ್ಟವಾಗಿ ಡಾಕ್ಯುಮೆಂಟ್ ಸಮೇತ ಕೊಡ್ತಿದ್ದೇನೆ. ಸರ್ಕಾರದ ರೂಲ್ಸು, ಸರ್ಕಾರ ಏನು ನಮ್ಮ ನಿಗಮದ ರೂಲ್ಸ್ ಇದೆ ಆ ರೂಲ್ಸ್ನ ನಿಮಗೆ ಕೊಡ್ತಿದ್ದೇನೆ. ಇದನ್ನ ಏಕಾಏಕಿ ನಗರಸಭೆ ಅಧಿಕಾರದಲ್ಲಿ ಇದೀವಿ, ಶಾಸಕರಿದ್ದೀವಿ, ಸರ್ಕಾರ ಇದೀವಿ ಅಂತಂದ್ರೆ ಜನರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಜನರಿಗೆ ಒಳ್ಳೇದು ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತೇನೆ. ಜನರಿಗೂ ನಾನು ಎಚ್ಚೆತ್ತುಕೊಳ್ಬೇಕು. ಯಾವುದೋ ಒಂದು ಎಮೋಷನಲ್ಲಿ
ಓಟ್ ಹಾಕಿಬಿಡ್ತಾರೆ ಜನರು, ಯಾವುದೋ ಎಮೋಷ್ನಲ್ಲೇ ಇದು ಮಾಡ್ತಾರೆ. ಈಗ ಅನುಭವಿಸ್ಬೇಕಾಗ್ತದೆ ಜನರು. ಹಾಂ, ಅಷ್ಟು ನಿಮಗೆ ನಾವು ಕಷ್ಟಪಟ್ಟು ನೀರು ತಂದರೂ ಇವತ್ತು ಸೋತಿದೆ. ಸೋತರೂ ನಾವೆಲ್ಲಿಯೂ ಅದ್ರ ಬಗ್ಗೆ ಚಕಾರ ಶಬ್ದನೇ ಎತ್ತಿಲ್ಲ. ಬಟ್ ಗೆದ್ದಂಥವ್ರು, ಏನೂ ಇದ್ರ ನೀರಿನ ಬಗ್ಗೆ ಕಾಂಟ್ರಿಬ್ಯೂಷನ್ ಇರ್ಲಾರ್ದಂಥವ್ರು ಗೆದ್ದ ಮೇಲೆ ಆಟೋಮೆಟಿಕ್ 120 ರೂಪಾಯಿ ಮಾಡಕತ್ತಾರೆ. ಎಷ್ಟು ಸಮಸ್ಯೆ ಆಗ್ತದೆ ಜನರಿಗೆ. ಅದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡ್ರಿ. ಯಾರು ಹೆಚ್ಚಿಗೆ ಯೂಸ್ ಮಾಡ್ತಾರೋ ಅದನ್ನ, ಅಂದ್ರೆ ಯಾರೋ ಒಬ್ರು ಮನೆಗೆ ಜಾಸ್ತಿ ಯೂಸ್ ಮಾಡಿದ್ರೆ ಅದು ತಪ್ಪು. ಅವ್ರು ಯೂಸ್ ಮಾಡಿದ್ರು ಬಿಡ್ಲಿ. ಈಗ ನೀನೇ ಒಬ್ರು ಯಾರೋ ಒಬ್ರು ಕೊಟ್ಟಿದ್ದಾರೆ, ನಾನು 8 ಕಲೆಕ್ಷನ್ ತೊಗೊಂಡಿನಿ, ಅದ್ರಾಗ ನಂದು 5 ಕಲೆಕ್ಷನ್ ತೆಗಿರೋದು. ಬೇಕಾಬಿಟ್ಟಿ ಕಲೆಕ್ಷನ್ ತೊಗೊಂಡು ಅವ್ರು ತಪ್ಪೋದು. ಬೇಕಾಬಿಟ್ಟಿ ಕಲೆಕ್ಷನ್ ತೊಗೊಂಡು ಅವ್ರು ತಪ್ಪು. ನಾನು ಅಂಥವ್ರ ಪರ ನಾನು ಮಾತಾಡ್ತಿಲ್ಲ. ಏನ್ ನೀರು ಬಳಸ್ತಿದ್ದಾರೆ ಅವರಿಗೆ ಮೀಟರ್ ಎಲ್ಲ ಕಡೆ ಕುಂದಿರ್ಸಿವಿ. ಆ ಮೀಟರ್ಗೆ ನೀವು ರೇಟ್ ಫಿಕ್ಸ್ ಮಾಡಿ ಕೊಡ್ರಿ. ಅದು ಬಿಟ್ಟು ತೊಂದರೆ ಮಾಡಂತ ಕೆಲಸನ ಬಸ್ ಚಾರ್ಜ್ ಹೇಳ್ದಂಗೆ ಹೇಳ್ತಾರೆ. ಬಟ್ ಆ ಥರ ಅಲ್ಲ. ಇದು ನನ್ನ ಸುಡುಪೂರಿಗೆ ನನ್ನ ಕನಸಿನ ಯೋಜನೆ. ಅದು ಜನರಿಗೆ, ಸಾರ್ವಜನಿಕರಿಗೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ನಾನು ಮಾಡಿಸ್ಕೊಟ್ಟಿದ್ದೇನೆ. ನನ್ನ ಮಾತಿನ ಪ್ರಕಾರ ನಡ್ಕೊಂಡಿದ್ದೇನೆ. ಇವರು ಸುಮ್ಮನೆ ಹಿಂಗೆ ಬಂದು ಇದರ ಕಾಂಟ್ರಿಬ್ಯೂಷನ್ ಇರಲಾದವರು, ಇದ್ರ ಬಗ್ಗೆ ಲಕ್ಷ್ಯ ಇರಲಾದವರು, ಇದಕ್ಕೆ ತೊಂದರೆ ಮಾಡೋಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಕೊಟ್ಟವರು ಈಗ ಅಧಿಕಾರಕ್ಕೆ ಬಂದ ತಕ್ಷಣ ರೇಟ್ ಜಾಸ್ತಿ ಮಾಡ್ತಾರೆ ಅಂತಂದ್ರೆ ಈಗಾದರೂ ಸುಲ್ಪುರ ಜನತೆ ಎಚ್ಚೆತ್ತುಕೊಳ್ಬೇಕು. ನೀವು ಪ್ರಶ್ನೆ ಮಾಡ್ರಿ. ಸರ್ಕಾರ ನಾವು ನೀರು ಯೂಸ್ ಮಾಡಿ ನಾವು ಇಷ್ಟೇ ಕಟ್ಟಬೇಕು, ಅದನ್ನ ಯಾಕೆ ನೀವು ಡಬಲ್ ಕಟ್ತೀವಿ? ನೀವು ಎಲ್ಲೇ ಒಂದು ಸಭೆದಾಗ ಕುಂತು ಎಲ್ಲರಿಗೂ ರ್ಯಾಂಡಮ್ ಮಾಡ್ತೀವಿ ಅಂತಂದ್ರೆ ಇದೇನು ಹಿಟ್ಲರ್ ಆಡಳಿತ ಇದೆ? ಪ್ರಜಾಪ್ರಭುತ್ವ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಎಲ್ಲರಿಗೂ ಒಂದೇನೇ ಇದೆ. ಅದ್ರ ಜಾಸ್ತಿ ಯೂಸ್ ಮಾಡ್ಯಾರ, ಒಬ್ರು ಯಾರೋ ಜಾಸ್ತಿ ಯೂಸ್ ಮಾಡಿರಂತ ಎಲ್ಲ ಸಾರ್ವಜನಿಕ ತೊಂದರೆ ಕೊಡೋದು ಯಾಕೆ ಮಾಡ್ತಾರೆ? ಯಾರು ಜಾಸ್ತಿ ಯೂಸ್ ಮಾಡ್ಯಾರ ಅವ್ರಿಗೆ ಕೊಡ್ರಿ. ಅವರು ಅದ್ರಾಗ 100 ಆನ್ ಮಾಡಿದ್ರೆ 5 ಆನ್ ಮಾಡಿಲ್ಲ, ಅವ್ರಿಗೆ 120 ವರ್ಷ ಕೊಡಕತ್ತೀನಿ, ಅವ್ರಿಗೆ ತೊಂದರೆ ಆಗ್ತದೆ. ಇವ್ರು ಅವೆಲ್ಲ ಬಿಡ್ತಾರೆ ಸುಮ್ಮನೆ. ಅಂದ್ರೆ ಯಾರೋ ಒಬ್ರಿಗೆ ಅನುಕೂಲ ಮಾಡಕ್ ಹೋಗಿ ಎಲ್ಲರಿಗೆ ಯಾಕೆ ತೊಂದರೆ ಕೊಡ್ತಾರೆ? ಯಾರೋ ಒಬ್ರಿಗೆ. ಈಗ ನಾನು ರಾಜುಗೌಡ, ನನ್ನ ಮನೆಗೆ ಬಹಳಷ್ಟು ಜನ ಬರೋರು ಹೋಗಿರ್ತಾರೆ, ನಾನು ನೀರು ಜಾಸ್ತಿ ಯೂಸ್ ಮಾಡ್ತೀನಿ. ಅದು ನಮಗೆ ಎಷ್ಟು ಬೇಕಾಗಿ? ನನ್ನ ಪ್ರಕಾರ ನನ್ನ ಮನೆಯಲ್ಲಿ ಇವಾಗ ಏನಿಲ್ಲಪ್ಪ ಅಂದ್ರೆ ಮಿನಿಮಮ್ ತಿಂಗಳಿಗೆ 15,000 ಮೇಲೆ ಯೂಸ್ ಮಾಡ್ತೀವಿ ನೀರು. 15,000 ಲೀಟರ್ ಮೇಲೆ ಯೂಸ್ ಆಗ್ತದೆ. ಅದನ್ನ ಜಾಸ್ತಿ ಹಾಕ್ರಲ್ಲ, ನನಗೆ ಯಾಕೆ 120 ಹಾಕ್ರಿ? ನಾನು ಎಷ್ಟು ಖರ್ಚು ಮಾಡೀನಿ ಅದು ಮೀಟರ್ ಮೇಲೆ ನಮಗೆ ಜಾಸ್ತಿ ಹಾಕ್ರಿ. ಅದೇ ಮಕ್ಕಳ ತಾತವ್ರ ಮನೆಗೂ ಅಷ್ಟೇ ನೀರು ಯೂಸ್ ಆಗ್ತಾವ. ಅವ್ರಿಗೆ ಚೆಕ್ ಮಾಡಿ ಅವ್ರಿಗೆ ಜಾಸ್ತಿ ಹಾಕ್ರಿ. ಅವ್ರಿಗೆ ಯಾಕೆ 120 ರೂಪಾಯಿ ಹಾಕ್ತಾರೆ? ಅವ್ರಿಗೆ ಯಾಕೆ 56 ಹಾಕ್ತಾರೆ? ನಾನು ಅವ್ರಿಗೆ 126 ಅಂತ ಹೇಳಿದ್ರೆ 50. ಯಾರು ಖರ್ಚು ಮಾಡಿದಾರೆ ಅವ್ರು? ಇಲ್ಲಂತ ನಾವು ಇಷ್ಟೆಲ್ಲ ಹೈ ಟೆಕ್ನಾಲಜಿ ಯೂಸ್ ಮಾಡಿ ಮನಿ ಮೀಟರ್ ಕೂಡ್ಸೋದ್ ಯಾಕೆ ಮಾಡೋದು? 700 ರೂಪಾಯಿ ಬರಕ್ ಸಾಧ್ಯನೇ ಇಲ್ಲ. ನೋಡ್ರಿ ಅವನಿಗೆ ಹೆಂಗೆ 700 ಲೀಟರ್ 700 ರೂಪಾಯಿ ಬರ್ಬೇಕಾದ್ರೆ ಎಷ್ಟು ಲೀಟರ್ ನೀರು? ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ನಗರಸಭೆಯವರು ಬಿಲ್ ವಸೂಲ್ ಮಾಡ್ಬೇಕಾದ್ರೆ ಮನೆಗೆ ಹೋಗಿ ಆ ಮೀಟರ್ ಚೆಕ್ ಮಾಡ್ಬೇಕಲ್ರಿ. ಆ ಚೆಕ್ ಮಾಡೋ ಬದಲು ಈ ತರ ಮಾಡ್ಬೇಕಂತ ಮಾಡಕತ್ತಾರೆ. ಮನೆಗೆ ಚೆಕ್ ಮಾಡಿ ಕೆಲಸ ಆಗ್ತದೆ. ನಾವು ಅದಕ್ಕೆ ಅವಾಗ ಪ್ಲಾನ್ ನಾವು ಮಾಡಿದ್ದೇವೆ. ಏನ್ ಪ್ಲಾನ್ ಮಾಡಿದ್ವಪ್ಪ ಅಂತಂದ್ರೆ ಏನು ಸಾಕಷ್ಟು ಮಹಿಳೆಯರು ಅಲ್ಲಿ ಸಂಘಗಳು ಹೋಗಿ ಕೆಲಸ ಮಾಡ್ತಿರ್ತಾರೆ. ಆ ಒಂದೊಂದು ಏರಿಯಾ ಇಷ್ಟಿಷ್ಟು ಮನೆಗಳು ಆ ಮಹಿಳಾ ಸಂಘದವರಿಗೆ ಕೊಟ್ಟು ಹೆಣ್ಮಕ್ಳು ಕೆಲಸ ಸಿಕ್ಕಂಗೆ ಆಗ್ತದೆ. ಅವ್ರು ಹೋಗಿ ಮನೆ ಚೆಕ್ ಮಾಡಿ ಮೀಟರ್ ಅಂದ್ರೆ ಹೆಣ್ಮಕ್ಳು ಕರೆಕ್ಟಾಗಿ ಚೆಕ್ನೂ ಮಾಡ್ತಾರೆ. ಮೀಟರ್ ಎಷ್ಟು ಬರ್ತೋ ಅಷ್ಟು ಕೊಟ್ಬಿಟ್ರೆ ಅವ್ರಿಗೆ ಉದ್ಯೋಗ ಸಿಕ್ಕಂಗೆ ಆಗ್ತದೆ, ಕಲೆಕ್ಷನ್ ಆಗ್ತದೆ. ಆ ಥರ ನಾವು ಪ್ಲಾನ್ ಮಾಡಿದ್ವಿ. ಇವ್ರು ನಗರಸಭೆದವ್ರು ಎಲ್ಲೇ ಒಬ್ರು ಕುಂದಿರ್ತಾರೆ, ಕುಂತು ಇಲ್ಲೇ ಎಲ್ಲರೂ ರ್ಯಾಂಡಮ್ ಆಗಿ ಹೊಡಿತಾರೆ. ಆ ಥರ ಅಲ್ಲ ಈ ಪ್ಲ್ಯಾನು. ಜೀವನ್ ಅವರು ಎಚ್ಚೆತ್ತುಕೊಳ್ಬೇಕು, ಇಲ್ಲಿರುವಂಥ ಶಾಸಕರು ಎಚ್ಚೆತ್ತುಕೊಳ್ಬೇಕು. ಇದು ಆ ಥರ ಅಲ್ಲ. ಇದನ್ನ ನಾವು ಭಾಳ ಪ್ಲಾನಿಂಗ್ ಪ್ರಕಾರ ಮಾಡಿದ್ದೇವೆ. ನೀವು ಮನೆಗೆ ಹೋಗಿ ಚೆಕ್ ಮಾಡಿ ಅದಕ್ಕೆ ಕರ ವಸೂಲಿ ಮಾಡೋಂಥ ಸಂದರ್ಭದಲ್ಲಿಗೂ ಒಂದು ಸಮ್ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಮಹಿಳೆಯರಿಗೆ ವಹಿಸ್ಬಿಟ್ರೆ ಅಂತಂದ್ರೆ ಅವ್ರಿಗೆ ಮಹಿಳೆಯರಿಗೆ ಉದ್ಯೋಗನೂ ಕೊಟ್ಟಂಗೆ ಆಗ್ತದೆ. ಆಟೋಮೆಟಿಕ್ ಕರ ವಸೂಲಿನೇ ಆಗ್ತದೆ. ಜನರಿಗೆ ಸಮಸ್ಯೆ ಬಗೆಹರಿಸಂತ. ಅದು ಬಿಟ್ಟು ಸುಮ್ಮನೆ ನೀವು ರ್ಯಾಂಡಮ್ ಆಗಿ ಹಾಕಿ ಜನರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಿಮ್ಮ ಮೂಲಕ ಒತ್ತಾಯ ಮಾಡ್ತೇನೆ. ನಾನು ಸುಮ್ಮನೆ ಧರಣಿ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹೇಳಂಗಿಲ್ಲ. ನಾ ಜನರಿಗೆ ಎಚ್ಚರ ಮಾಡಕತ್ತೀನಿ. ನೀವು ಕಟ್ಟಕ್ಕೆ ರೆಡಿ ಇದ್ರಿ, ತೊಂದರೆ ಇಲ್ಲ ಅಂದ್ರೆ ಕಟ್ರಿ, ನನ್ ಬೇಡ. ನಾನು ಏನು ಯೋಜನೆ ಮಾಡಿದ್ದೀನಿ ಆ ಯೋಜನೆಯಿಂದ ಸಂಪೂರ್ಣ ಮಾಹಿತಿ ಜನರಿಗೆ ಕೊಡೋಂಥ ಕೆಲಸವನ್ನು ಮಾಡ್ತೇನೆ. ನೀವೇ ಪ್ರಶ್ನೆ ಮಾಡಬೇಕು. ನಮ್ಮ ಮನೆಗೆ ನೀರು ಇಷ್ಟು ಖರ್ಚು ಮಾಡಿ ನಾವು ಇಷ್ಟೇ ಕಟ್ತೀವಿ, ಯಾಕೆ ನೀವು ರ್ಯಾಂಡಮ್ ಆಗಿ ಕಟ್ಟము ಅಂತೇಳಿ ನೀವೇ ಪ್ರಶ್ನೆ ಮಾಡಬೇಕು. ನೀವು ಎಲ್ಲಿವರೆಗೆ ಎಚ್ಚೆತ್ತುಕೊಳ್ಳಂಗಿಲ್ಲ ಅಲ್ಲಿಯವರೆಗೆ ಈ ಅಧಿಕಾರಿಗಳು ಈ ತರ ಮತ್ತು ಜನಪ್ರತಿನಿಧಿಗಳು ನಿಮ್ಮ ಮೇಲೆ ದೌರ್ಜನ್ಯ ಮಾಡೋಂಥ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ರಂತೆ ನಿಮ್ಮ ಮೂಲಕ ಅದನ್ನು ಮನವಿ ಮಾಡಿಕೊಳ್ಳಿ.